ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅವರು ಒಂದು ಮಂಥನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದರ ಮೂಲ ಉದ್ದೇಶ ಅಂದ್ರೆ ಯುವಕರನ್ನ, ಅದರಲ್ಲಿ ಯುವ ಇದು ಗ್ರಾಜ್ಯುಯೇಟ್ಸ್ ಏನಿದೆ, ಯಂಗ್ ಗ್ರಾಜ್ಯುಯೇಟ್ಸ್ ಏನಿದ್ರೆ ಅವರಿಗೆ ವ್ಯಾವಹಾರಿಕ ಜ್ಞಾನವನ್ನು ಕೊಡುವಂಥದ್ದು, ಅವರು ಸ್ಟಾರ್ಟ್ಅಪ್ ಮಾಡೋಂಥದ್ದು, ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಯಾವ ರೀತಿ ಅವ್ರನ್ನ ಮೋಟಿವೇಟ್ ಮಾಡ್ಬೋದು, ಯಾವ ರೀತಿ ಅವರಿಗೆ ಸಹಕಾರ ಮತ್ತು ಅಸಿಸ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆಂದ್ರೆ ಇವತ್ತು ನೋಡ್ಬೋದು ನೀವು, ನಿರುದ್ಯೋಗದ ಪ್ರಮಾಣ ಬಹಳ ಜಾಸ್ತಿ ಇದೆ. ಎಲ್ಲ ಗ್ರಾಜ್ಯುಯೇಟ್ಸ್ಗೆ ಏನು ಕೆಲಸ ಸಿಗ್ತಾ ಇಲ್ಲ. ಅಂಥವ್ರು ಅವರೇ ಒಂದು ಕೆಲಸವನ್ನ ಸೃಷ್ಟಿ ಮಾಡಿ ಅವರೇ ಒಂದು ವ್ಯಾವಹಾರಿಕವಾಗಿ ಮಾಡಲಿಕ್ಕೆ ಇದೊಂದು ಬಹಳ ಉತ್ತಮವಾದಂಥ ಕಾರ್ಯಕ್ರಮ. ಅದರಿಂದ ನಾನು FKCC ಅಧ್ಯಕ್ಷರಾದಂಥ ಬಾಲಕೃಷ್ಣ ಅವರು ಮತ್ತು ಉಮಾರೆಡ್ಡಿ ಅವರು, ತೇಜಶ್ರೀ ಅವರು ಎಲ್ಲರನ್ನೂ ಅಭಿನಂದಿಸ್ತೇನೆ. ಏಕೆಂದರೆ ಇಟ್ಸ್ ಎ ಗ್ರೇಟ್ ಪ್ರೋಗ್ರಾಮ್. ಇವತ್ತು ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸುಮಾರು ಕಳೆದ 10 ವರ್ಷದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಇವತ್ತು ಸ್ಟಾರ್ಟಪ್ ಕಂಪ್ನಿಗಳು ಸ್ಟಾರ್ಟ್ ಆಗಿದೆ. ಸೊ ಅದರಿಂದ ಅಂದರೆ ಇವತ್ತು ಏನು ಉದ್ಯೋಗ ಹುಡುಕ್ತಾ ಇದ್ದವ್ರಿಗೆ ಅವರೇ ಉದ್ಯೋಗ ಕೊಡ್ಬೋದು ಬೇರೆಯವ್ರಿಗೆ. ಸೊ ಆ ರೀತಿ ಕಾರ್ಯಕ್ರಮ, ಇದನ್ನು ಅವರಿಗೆ ಸಲಹೆ ಕೊಡುವಂಥದ್ದು, ಅವ್ರಿಗೆ ಯಾವ ರೀತಿ ಲೋನು ತೆಗೆದುಕೊಳ್ಳಿಕ್ಕೆ ಅಥವಾ ಇಂಡಸ್ಟ್ರೀಸ್, ಸಣ್ಣ ಚಿಕ್ಕ ಚಿಕ್ಕ ಕೈಗಾರಿಕೆ MSME ಅಂತ ಏನು ಹೇಳ್ತೀವಿ ಅದನ್ನು ಸೆಟಪ್ ಮಾಡೋದಕ್ಕೆ ಯಾವ ರೀತಿ ಇದು ಅವ್ರಿಗೆ ಸಲಹೆ ಕೊಡೋಂಥದ್ದು ಕಾರ್ಯಕ್ರಮ ಇದು. ಅವ್ರನ್ನ ಮತ್ತೆ 10 ಲಕ್ಷ ಅವಾರ್ಡ್ ಕೂಡ ಇಟ್ಟಿದ್ದಾರೆ. ಅಂದರೆ ಇದನ್ನೆಲ್ಲ ಅವ್ರನ್ನ ಹೆಚ್ಚು ಉತ್ತೇಜನ ಕೊಡಲಿಕ್ಕೆ, ಒಂದು ಈ ಯುವ ನಮ್ಮ ವಿದ್ಯಾರ್ಥಿಗಳು ಏನಿದ್ದಾರೆ ಅಥವಾ ಯುವ ನಮ್ಮ ಗ್ರಾಜ್ಯುಯೇಟ್ಸ್ ಏನಿದ್ದಾರೆ ಅವ್ರಿಗೆ ಒಂದು ಮೋಟಿವೇಟ್ ಮಾಡೋಂಥದ್ದು, ಅವ್ರಿಗೆ ಜಾಸ್ತಿ ಸಹಕಾರ ಕೊಡೋದು, ಅವ್ರಿಗೆ ಸಹಾಯ ಮಾಡೋಂಥದ್ದು, ಸಲಹೆ ಕೊಡೋಂಥದ್ದು. ಸೊ ಅದರಿಂದ ಅವರು ಕೂಡ ಒಂದು ಬದುಕನ್ನು ಕಟ್ಟಿಸ್ಕೊಡ್ತಾರೆ, ಬೇರೆಯವ್ರಿಗೂ ಕೂಡ ಸಹಾಯ ಆಗುತ್ತೆ. ಸೊ ಇವತ್ತು ಭಾರತ ದೇಶದಲ್ಲಿ ಆಮೇಲೆ ಎಕ್ಸ್ಪೋರ್ಟ್ಸು ನಾವು ರಫ್ತು ಮಾಡ್ತಾ ಇದ್ದೀವಲ್ಲ, ಕಳೆದ 10 ವರ್ಷದಲ್ಲಿ ಕಳೆದ 10 ವರ್ಷದಲ್ಲಿ ಭಾರತ ಹೆಚ್ಚು ರಫ್ತು ವಿಭಾಗದಲ್ಲಿ ಸಾಧನೆ ಸಾಧಿಸಿದೆ. ಸೊ ಕಳೆದ ವರ್ಷ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ದೇಶ ಎಷ್ಟು $800 ಬಿಲಿಯನ್ ಅಷ್ಟು ರಫ್ತು ಮಾಡಿದೆ. ಅಂದರೆ ನಮ್ಮ ರಫ್ತಿನ ಪ್ರಮಾಣ 259% ಜಾಸ್ತಿ ಆಗಿದೆ. ಆದರೆ ಆಮದು ಪ್ರಮಾಣ 52% ಕಡಿಮೆ ಆಗಿದೆ. ಸೊ ಇದು ಭಾರತ ದೇಶ ಆರ್ಥಿಕ ಪ್ರಗತಿಯತ್ತ ಸಾಗಿದೆ. ಅದಕ್ಕೆ FKCC ಅವರ ಪಾತ್ರ ಬಹಳ ಮುಖ್ಯ. ಸೊ ಈ ರೀತಿ ಕಾರ್ಯಕ್ರಮಗಳು ಆದರೆ ಹೆಚ್ಚು ಜನರಿಗೆ ಒಂದು ಎಲ್ಲೋ ನಿರಾಸೆ ಇದೆ ನಿರುದ್ಯೋಗಿಗಳಿಗೆ, ನಮ್ಮ ಜೀವನ ಮುಗೀತು, ಬದುಕು ಮುಗೀತು ಅಂಥವ್ರಿಗೆ ಬದುಕನ್ನು ಕಟ್ಟಿಕೊಡುವಂಥದ್ದು, ಅವರಿಗೆ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ ಸಹಾಯ ಮಾಡುವಂಥ ಕಾರ್ಯಕ್ರಮ. ಇಷ್ಟಾಗಿ ಈ ರೀತಿ ಕಾರ್ಯಕ್ರಮಗಳಾಗಬೇಕು. 17ನೇದು ಎಡಿಷನ್ ಮಂತನ್ನು ಕರ್ಟನ್ ರೈಸರ್ ಮಾಡಿದ್ವಿ. ಮತ್ತು ಎಕ್ಸ್ಪೋರ್ಟ್ ಎಕ್ಸಲೆನ್ಸ್ 2025 ಅಂದರೆ ಮಂತನ್ನು ಬಂದುಬಿಟ್ಟು ಇಟ್ಸ್ ಎ ಬಿಸ್ನೆಸ್ ಪ್ಲ್ಯಾನ್. ಅಂದರೆ ಕಾಲೇಜ್ ಓದುವಂಥ ಮಕ್ಕಳಿಗೆ ಅವ್ರದ್ದು ಏನೋ ಒಂದು ಐಡಿಯಾಸ್ನ ಕನ್ವರ್ಟಿಂಗ್ ಟು ಬಿಸ್ನೆಸ್. ಸೊ ಆ ಕಾರ್ಯಕ್ರಮದಲ್ಲಿ ಹೋದ ವರ್ಷ ನಮಗೆ ಸುಮಾರು 600ರಿಂದ 800 ಅಪ್ಲಿಕೇಶನ್ ಬಂದಿದ್ದು. ಬಹುಶಃ ಈ ವರ್ಷ ಹೆಚ್ಚು ಅಪ್ಲಿಕೇಶನ್ ಬರಲಿಕ್ಕೆ ಇದು ಮಾಡಿದ್ವಿ. ಎಲ್ಲ ಕಾಲೇಜು, ಎಲ್ಲ ಇಂಜಿನಿಯರಿಂಗ್ ಕಾಲೇಜು, ಮ್ಯಾನೇಜ್ಮೆಂಟ್ ಕಾಲೇಜು ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಆಲ್ರೆಡಿ ನಮಗೆ ಇವತ್ತು ಓಪನ್ ಮಾಡಿದ್ದಾದ್ಮೇಲೆ ಆಲ್ರೆಡಿ ಈಗ 10 ಅಪ್ಲಿಕೇಶನ್ಸ್ ಬಂದುಬಿಟ್ಟಿದೆ. ಸೊ ಅದರಲ್ಲಿ ಬೆಸ್ಟ್ ಬಿಸ್ನೆಸ್ ಪ್ಲ್ಯಾನ್ ಅವರಿಗೆ ಮೊದಲನೇ ಪ್ರೈಸ್ 5 ಲಕ್ಷ ಕೊಡ್ತೀವಿ, ಎರಡನೇವರಿಗೆ 3 ಲಕ್ಷ, ಮತ್ತು ಮೂರನೇವರಿಗೆ 2 ಲಕ್ಷ ಅವಾರ್ಡ್ನ ಕೊಡ್ತೀವಿ. ಮತ್ತು ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಸಹ ಮಾಡ್ತೀವಿ. ಅಂದರೆ ಈಗ ಅವ್ರದ್ದು ಬಿಸ್ನೆಸ್ ಅಂತ ಒಂದು ತಗೊಂಬಂದ್ರೆ ಅದನ್ನು ಯಾವ ಥರ ಪ್ರೆಸೆಂಟ್ ಮಾಡಬೇಕು, ಅದನ್ನು ಯಾವ ಥರ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದು ಎಜುಕೇಷನ್ ಕೊಡ್ತೀವಿ, ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ. ಇನ್ ಕೇಸ್ ಅವ್ರ ಬಿಸ್ನೆಸ್ ಕಂಟಿನ್ಯೂ ಮಾಡಬೇಕಾದ್ರೆ ಸಹಾಯ ಸಹ ನಮ್ಮ ಬ್ಯಾಂಕ್ಗಳಲ್ಲಿ ಟೈಪ್ ಮಾಡಿದ್ದೀವಿ, ಅವ್ರಿಗೆ ಸಹಾಯ ಸಹ ಮಾಡ್ತಾರೆ. ವಿತೌಟ್ ಕೊಲಾಟ್ರಲ್ ಸೆಕ್ಯೂರಿಟಿ ಅವರಿಗೆ ಲೋನ್ ಕೊಡುವಂಥ ಫೆಸಿಲಿಟೀಸನ್ನು ಮಾಡಿದ್ವಿ. ಸೊ ಅದು ಮಂತನ್ನಲ್ಲಿ. ಎಕ್ಸ್ಪೋರ್ಟಲ್ಲಿ ನಮ್ಮಲ್ಲಿ ಕರ್ನಾಟಕದಿಂದ ಹೆಚ್ಚು ಅಂದರೆ ಮೈಕ್ರೋ, ಸ್ಮಾಲ್, ಮೀಡಿಯಂ, ಲಾರ್ಜ್ ಆ ಥರ 4 ವರ್ಟಿಕಲ್ಸಲ್ಲಿ ಹೆಚ್ಚು ಯಾರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಕರೆದು ಅವ್ರಿಗೆ ಅವಾರ್ಡ್ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಅವರಿಗೆ ಅವಾರ್ಡ್ ಫಂಕ್ಷನ್ದು ಇವತ್ತು ಕರ್ಟನ್ ರೈಸರ್ ರೈಸ್ ಮಾಡಿ. ಸರ್, ಕರ್ನಾಟಕ ರಾಜ್ಯ ಸರ್ಕಾರ ಆಗಲಿ ಮತ್ತು ಕೇಂದ್ರ ಸರ್ಕಾರದಿಂದ ಏನನ್ನ ಇಲ್ಲ, ಇದುವರೆಗೂ ನಮ್ಗೆ ಅವ್ರು ಏನು ಮಾಡಿಲ್ಲ. ಸೊ ಬಹುಶಃ ಕೇಳ್ತೀವಿ, ಮಾಡಿದ್ರೆ ತಗೋತೀವಿ ಅವ್ರದ್ದು ಸಹಾಯ. ನಮಗೆ ಏನು ರಿಕ್ವೆಸ್ಟ್ ಅಂದರೆ, ನಮ್ಮಲ್ಲಿ ಕಾಲೇಜಸ್ಸು ಥ್ರೂ ಔಟ್ ಕರ್ನಾಟಕ ಇದೆ.
ನಾವು ಬೆಂಗಳೂರಿನಲ್ಲಿ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತೀವಿ. ಅಂದರೆ ನಮ್ಮ ಪ್ರೋಗ್ರಾಮ್ಸ್ ಎಲ್ಲ ವರ್ಚುವಲ್ ಇರುತ್ತೆ. ಈ ನಾಲೆಜ್ ವರ್ಕ್ಶಾಪ್ಸ್ ಅಂತ ಮಕ್ಕಳ ಜೊತೆಯಲ್ಲಿ ನಾವು ಕಂಡಕ್ಟ್ ಮಾಡೋದೆಲ್ಲ ವರ್ಚುವಲ್ ಇರುತ್ತೆ. ಸೊ ನಮ್ಮ ರಿಕ್ವೆಸ್ಟು ಪ್ರಿಂಟ್ ಎಲೆಕ್ಟ್ರಾನಿಕ್ ಮೀಡಿಯಾ, ಈ ಇನ್ಫಾರ್ಮೇಷನ್ ನಾವು ಮಂತನ್ ಕಂಡಕ್ಟ್ ಮಾಡ್ತಾ ಇರೋದು ಪೂರ್ತಿ ಡಿಸ್ಟ್ರಿಕ್ಟ್ಸ್ಗೆಲ್ಲ ಸರ್ಕ್ಯುಲೇಟ್ ಆಗಬೇಕು. ಯಾಕಂದರೆ ಪ್ರತಿ ಸ್ಟೂಡೆಂಟು, ಗ್ರ್ಯಾಜುಯೇಟ್ ಆರ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟು ಈ ಅವಕಾಶ ಉಪಯೋಗಿಸ್ಕೋಬೇಕು. ಅವರು ಅಪ್ಲೈ ಮಾಡೋಕ್ಕೆ ಏನೂ ಇಲ್ಲ. ಸೊ ಅವ್ರ ಕಾಲೇಜಿಂದ ಒಂದು 2-3 ಮಕ್ಕಳು ಸೇರಿ ಮಾಡ್ಬೋದು, ಇಲ್ಲ ಸಿಂಗಲ್ ಆಗಿ ಮಾಡ್ಬೋದು. ಆನ್ಲೈನ್ ಹೋಗ್ಬಿಟ್ಟು ಅಪ್ಲಿಕೇಶನ್ ಫಿಲ್ ಮಾಡಿ ಒಂದು ಸಿನಾಪ್ಸಿಸ್ ಹಾಕಬೇಕು. ಅದಕ್ಕೆ ಸಿಂಪಲ್ ಅಪ್ಲಿಕೇಶನ್, ಅದು ಮಾಡೋದು ಭಾಳ ಈಸಿ. ಸೊ ನಮ್ಮ ರಿಕ್ವೆಸ್ಟು all of you to please circulate that maximum number of students apply ಮಾಡಬೇಕು. ಆ ಆಪರ್ಚುನಿಟಿ ಎಲ್ಲ ಮಕ್ಕಳಿಗೆ ಸಿಗಬೇಕು. ನಿಮ್ಮ ವೆಬ್ಸೈಟ್ ಅಡ್ರೆಸ್ ಏನು? FKCCI www.fkcci.org. ಆಲ್ರೆಡಿ ಇದೆಯಾ ಮೇಡಮ್? ಅದು ವೆಬ್ಸೈಟ್ ಆಲ್ರೆಡಿ ಇದೆ. 10 ಅಪ್ಲಿಕೇಶನ್ಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ ಅಂಡ್ ಈಗ ಇಮಿಡಿಯೇಟ್ ಶುರು ಆಗಿದೆ. ಗ್ರಾಜುಯೇಟ್ ಅಂಡ್ ಪೋಸ್ಟ್ ಫಾರ್ ಎನಿ ಗ್ರಾಜುಯೇಟ್ ಆರ್ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್. ಇವನ್ ಹೈಸ್ಕೂಲ್ ಹುಡುಗನ ಅವನ ಐಡಿಯಾ ತಗೊಂಬಂದ್ರೆ ವಿಲ್ encourage that also. ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು? ಎಲ್ಲ ವೆಬ್ಸೈಟ್ ನಲ್ಲೇ ಇದೆ. ವೆಬ್ಸೈಟ್ ನಲ್ಲಿ ನೋಡಿ ಓಪನ್ ಮಾಡಿದ್ರೆ ಮಂತ್ ಲಿಂಕ್ ಬರುತ್ತೆ. ಅಲ್ಲಿಂದ ಎನಿವೇರ್ ಮಂತನ್ ಅಂತ ಇದೆ, ಅಲ್ಲಿಂದ ಲಿಂಕ್. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.